ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಮಧುಕರ್ ಶೆಟ್ಟಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 5 ಆರೋಪಿಗಳ ಜಾಮೀನು ರದ್ದು ಕೋರಿದ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಜಾಮೀನು ರದ್ದು ಕೋರಿದ್ದ ಪ್ರಾಸಿಕ್ಯೂಷನ್ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿದೆ. ಪವನ್, ರಾಘವೇಂದ್ರ, ನಂದೀಶ್, ವಿನಯ್ ಹಾಗೂ ಧನ್ರಾಜ್ ಈ 5ರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 5 ಆರೋಪಿಗಳ ಬೇಲ್ ರದ್ದು ಕೋರಿದಂತಹ ಪ್ರಾಸಿಕ್ಯೂಷನ್ ಅರ್ಜಿ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಇವತ್ತಿಗೆ ಹೈಕೋರ್ಟ್ ಪೀಠ ಕಾಯ್ದಿರಿಸಿತ್ತು. ಈಗ ಈ ಅರ್ಜಿಯನ್ನ ವಜಾಗೊಳಿಸಿದೆ. ದರ್ಶನ್ ಸೇರಿದಂತೆ 7 ಆರೋಪಿಗಳ ಬೇಲ್ ರದ್ದಿನ ಬಳಿಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. 5 ಆರೋಪಿಗಳ ಜಾಮೀನನ್ನು ರದ್ದುಗೊಳಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾಸ್ವಾಮಿ ಕೊಲೆ ಕೇಸ್ನ 5 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿರೋದು, ಜಾಮೀನು ರದ್ದು ಕೋರಿದಂತಹ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ವಜಾಗೊಳಿಸಲಾಗಿದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮೇಶ್. ಮಧುಕರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಜೈಲಿನಲ್ಲಿರುವಂತದ್ದು. ಅಂದ್ರೆ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಆಗಸ್ಟ್ 14ನೇ ತಾರೀಕು 7 ಜನ ಆರೋಪಿಗಳ ಜಾಮೀನು ರದ್ದುಗೊಳಿಸಿ ಅವ್ರನ್ನ ಜೈಲಿಗೆ ಕಳಿಸಿದ ನಂತರ ಪ್ರಾಸಿಕ್ಯೂಷನ್ ಮತ್ತೆ 5 ಪ್ರಮುಖ ಆರೋಪಿಗಳು ಹೊರಗಡೆ ಇದ್ದಾರೆ. ಅವರು ಹೊರಗಡೆ ಇದ್ದದ್ದೇ ಆದಲ್ಲಿ ಪ್ರಾಸಿಕ್ಯೂಷನ್ ಅಂದ್ರೆ ಟ್ರಯಲ್ಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ, ಅವರ ಜಾಮೀನನ್ನು ಕೂಡ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನೀಡಿದಂತಹ ಒಂದಿಷ್ಟು ಅಬ್ಸರ್ವೇಷನ್ಸ್ ಏನಿತ್ತು, ದರ್ಶನ್ ಅವರ ಜಾಮೀನು ರದ್ದು ಮಾಡುವಂತ ಸಂದರ್ಭದಲ್ಲಿ ಏನ್ ಅಬ್ಸರ್ವೇಷನ್ಸ್ ಇತ್ತು ಆ ಒಂದು ಅಂಶಗಳನ್ನ ಇಟ್ಟುಕೊಂಡು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ಸುದೀರ್ಘ ವಾದ ನಡೆದಿದೆ. ಸುಮಾರು 1 ವರ್ಷ ಈ ಅರ್ಜಿ ವಾದ ಪ್ರತಿವಾದ ನಡೆದಿರುವಂತಹದ್ದು. ಈಗ ಅಂತಿಮವಾಗಿ ನ್ಯಾಯಮೂರ್ತಿ ಎಸ್ ರಾಚಯ್ಯ ಅವರು ಇವತ್ತು 5 ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಅದರ ಜೊತೆಗೆ ಕಳೆದ ಮೇ 15ನೇ ತಾರೀಕು ದರ್ಶನ್ ಮತ್ತೊಮ್ಮೆ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದಂತ ಅಭಿಪ್ರಾಯದ ಆದೇಶವನ್ನು ಕೂಡ ಆರೋಪಿಗಳ ಪರ ವಕೀಲರುಗಳು ಹೈಕೋರ್ಟ್ಗೆ ಸಲ್ಲಿಸುವಂತ ಕೆಲಸಗಳನ್ನ ಮಾಡಿದ್ರು. ಒಂದ್ ಕಡೆ ಈ ಬಾರಿ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳ ಕುರಿತಂತೆ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಆ ಒಂದಷ್ಟು ವಿಚಾರಗಳು ಕೂಡ ಈ ಆದೇಶದಲ್ಲಿ ಉಲ್ಲೇಖ ಆದಂತೆ ಕಾಣ್ತಾ ಇರುವಂತದ್ದು. ಅಂತಿಮವಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಪ್ರಮುಖ ಆರೋಪಿಗಳು ಜೈಲಿನಿದ್ದಾರೆ. ಅವರಂತೆಯೇ ಇವರನ್ನು ಕೂಡ ಜೈಲಿಗೆ ಕಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಾಸಿಕ್ಯೂಷನ್ ಅಂದ್ರೆ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ಅಥವಾ ಸಾಕ್ಷಿಗಳ ನಾಟಕ್ಕೆ ಅವಕಾಶವನ್ನ ಕೊಡಬಾರದು ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಪ್ರಯತ್ನಗಳನ್ನ ಮಾಡಿತ್ತು. ಆದ್ರೆ ಪ್ರಾಸಿಕ್ಯೂಷನ್ ಪ್ರಯತ್ನಕ್ಕೆ ಹಿನ್ನಡೆ ಆಗಿರುವಂತದ್ದು. ಈ 5 ಜನ ಆರೋಪಿಗಳ ಜಾಮೀನು ಮುಂದುವರಿಕೆ ಆಗುತ್ತೆ. ಮಧುಕರ್, ರಮೇಶ್, ಅಂದ್ರೆ ಪ್ರಾಸಿಕ್ಯೂಷನ್ ಅರ್ಜಿ ವಜಾಗೊಳಿಸೋದಕ್ಕೆ ಏನ್ ಕಾರಣ? ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶದ ನಂತರ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಏನ್ ಕಾರಣ ರಮೇಶ್? ಮಧುಕರ್, ಸಾಮಾನ್ಯವಾಗಿ ಆರೋಪಿಗಳು ಟ್ರಯಲ್ ಹಂತದಲ್ಲಿ ಹೊರಗಡೆ ಇದ್ದಿದ್ದೇ ಆದಲ್ಲಿ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಸಾಕ್ಷಿಗಳನ್ನ ಕೋರ್ಟ್ಗೆ ಕರ್ಕೊಂಡು ಬಂದು ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಪ್ರಭಾವವನ್ನ ಬೀರಿ ಅವರ ಹೇಳಿಕೆಗಳನ್ನ ತಿರುಚುವಂತದ್ದು, ಅವರು ಭಯ ಹುಟ್ಟುವಂತದ್ದು, ಪ್ರಭಾವ ಬರುವಂತದ್ದು ಈ ರೀತಿ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಇಲ್ಲಿಯವರೆಗೆ ಟ್ರಯಲ್ ನಡೀತಾ ಇದೆ, 7-8 ತಿಂಗಳಿಂದ ಟ್ರಯಲ್ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಆರೋಪಿಗಳಿಂದ ಪ್ರಭಾವ ಮಾಡಿದಾರ, ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಸಾಕ್ಷಿಗಳಿದೆಯಾ ಅನ್ನುವಂಥದ್ದು. ಮತ್ತೆ ಸುಪ್ರೀಂ ಕೋರ್ಟ್ 2ನೇ ಬಾರಿ ಏನು ಈ ಕೇಸಿಗೆ ಸಂಬಂಧಪಟ್ಟಂತೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದು ಅದೆಲ್ಲವೂ ಕೂಡ ಪ್ರಮುಖವಾಗುತ್ತೆ. ಹಾಗಾಗಿ ಅಂತಿಮವಾಗಿ ಕೋರ್ಟ್ಗಳು ಈ ಆರೋಪಿಗಳು ಹೊರಗಡೆ ಇದ್ದರೆ ಕೇಸಿನ ಮೇಲಿನ ಪ್ರಭಾವ ಆಗುತ್ತಾ ಅಥವಾ ಹೊರಗಡೆ ಇದ್ರೆ ಏನ್ ಸಮಸ್ಯೆ ಆಗುತ್ತೆ, ಒಳಗಡೆ ಹೋದ್ರೆ ಕೇಸ್ ಏನಾದ್ರಲ್ಲ ಅಂದ್ರೆ ಅನುಕೂಲ ಆಗುತ್ತಾ, ಈ ರೀತಿಯಾದಂತ ವಿವೇಚನೆಯನ್ನ ಬಳಕೆ ಮಾಡುವಂತದ್ದು ಸಾಮಾನ್ಯವಾಗಿ. ಹಾಗಾಗಿ ಈ 5 ಆರೋಪಿಗಳು ಜಾಮೀನಿನ ಮೇಲೆ ಹೊರಗಡೆ ಇದ್ದಿದ್ದೇ ಆದಲ್ಲಿ ಈ ಕೇಸಿನ ಮೇಲೆ ಏನು ವ್ಯತ್ಯಾಸಗಳಾಗೋದಿಲ್ಲ ಅನ್ನುವಂಥದ್ದನ್ನ ಅವರ ಪರ ವಕೀಲರುಗಳು ಕೋರ್ಟ್ ಮುಂದೆ ಕನ್ವಿನ್ಸ್ ಮಾಡಿದ್ದೇ ಆದಲ್ಲಿ ಅಂತ ವಾದವನ್ನ ಪರಿಗಣಿಸಿ ಈ ಅರ್ಜಿಯನ್ನ ವಜಾಗೊಳಿಸುವಂತದ್ದು ಮೇಲ್ನೋಟ ಕಂಡು ಬರ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಆಪರೇಟಿವ್ ಪೋರ್ಷನ್ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಅನ್ನುವಂತ ಆದೇಶ ಮಾತ್ರ ಬಂದಿರುವಂತದ್ದು. ಇದರ ಪೂರ್ಣವಾದ ಆದೇಶದ ಪ್ರತಿಕ್ರಮೆ ಸಿಕ್ಕಾಗಷ್ಟೇ ಯಾವ ಕಾರಣಗಳನ್ನ ಇಟ್ಟುಕೊಂಡು ಪ್ರಾಸಿಕ್ಯೂಷನ್ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಮತ್ತೆ ಆರೋಪಿಗಳಿಗೆ ಇದು ಜಾಮೀನು ಮುಂದುವರೆಗೆ ಅವಕಾಶಗಳಾಯ್ತು ಅನ್ನುವಂಥದ್ದು ಅಂದ್ರೆ ಆದೇಶದ ಪ್ರತಿ ಸಿಕ್ಕಷ್ಟೇ ಗೊತ್ತಾಗಬೇಕಾಗಿರುವಂತಹದ್ದು. ಮಧುಕರ್, ಓಕೆ, ಧನ್ಯವಾದ ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.